ಬೆಂಗಳೂರು ನಗರದ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲೊಂದು, ಅದರಲ್ಲೂ ಕೂಡ ಸರ್ಕಾರಿ ಆಸ್ಪತ್ರೆ ಕೆಸಿ ಜನರಲ್ ಆಸ್ಪತ್ರೆ. ಹೊರಗಡೆಯಿಂದ ಬರುವ ರೋಗಿಗಳಿಗೆ ಆಶ್ರಯವಾಗಬೇಕಾಗಿದ್ದ ಈ ಆಸ್ಪತ್ರೆ ಇದೀಗ ಅವ್ಯವಸ್ಥೆಗಳ ಆಗರವಾಗಿದೆ. ಈ ಬಗ್ಗೆ ಸಾರ್ವಜನಿಕ ವಲಯದಿಂದ ಕೇಳಿಬಂದ ನೂರಾರು ದೂರುಗಳ ಬಗ್ಗೆ ಗಮನ ವಹಿಸಿದಂತಹ ಲೋಕಾಯುಕ್ತ ಅಧಿಕಾರಿಗಳು ಇವತ್ತು ಆಸ್ಪತ್ರೆಗೆ ದಿಢೀರ್ ಭೇಟಿಯನ್ನು ನೀಡಿದರು. ಲೋಕಾಯುಕ್ತ ನ್ಯಾಯಮೂರ್ತಿ BS ಪಾಟೀಲ್ ನೇತೃತ್ವದಲ್ಲಿ ಹಾಗೆಯೇ ಉಪಲೋಕಾಯುಕ್ತರಾದಂತಹ ವೀರಪ್ಪ ಹಾಗೆ ಫಣೀಂದ್ರ ಅವರ ಜೊತೆಗೆ ಆಸ್ಪತ್ರೆಗೆ ಭೇಟಿಯನ್ನು ನೀಡಿದರು. ಈ ಭೇಟಿ ನೀಡಿದಂತಹ ಸಮಯದಲ್ಲಿ ಇಡೀ ಆಸ್ಪತ್ರೆಯ ಅವ್ಯವಸ್ಥೆಗಳು ಎದ್ದು ಕಾಣೋದಕ್ಕೆ ಶುರುವಾದವು. ಉಪಲೋಕಾಯುಕ್ತರಾದಂತಹ ವೀರಪ್ಪರವರು ದಂತ ಚಿಕಿತ್ಸಾ ವಿಭಾಗಕ್ಕೆ ಭೇಟಿ ನೀಡಿದಂತಹ ಸಮಯದಲ್ಲಿ ಅಲ್ಲಿ ಯಾವುದೇ ರೀತಿಯಾಗಿ ರೋಗಿಗಳ ಮೇಲೆ ಹೊದಿಸೋದಕ್ಕೆ ಏಪ್ಲಾನ್ಗಳಿರಲಿಲ್ಲ, ಹಾಗೆ ಗ್ಲೌಸ್ಗಳಿರಲಿಲ್ಲ, ಯಾವುದೇ ರೀತಿಯಾದಂತಹ ಮೂಲಭೂತ ಸೌಕರ್ಯಗಳಿಂದ ಅವ್ಯಾವೂ ಕೂಡ ಇರಲಿಲ್ಲ. ಇದರ ಬಗ್ಗೆ ಮಾತನಾಡಿದಂತಹ ಅವರು, ಇದು ಆಸ್ಪತ್ರೆ ಅಲ್ಲ, ಇದು ಭೂತ ಬಂಗಲೆ ಅನ್ನುವಂಥ ಒಂದು ವಿಚಾರವನ್ನು ಕೂಡ ತೆರೆದಿಡ್ತಾ ಹೋದರು. ಹೀಗೆ ಹಲವು ವಿಭಾಗಗಳಲ್ಲೂ ಕೂಡ ಇದೇ ರೀತಿಯಾದಂತಹ ಅವ್ಯವಸ್ಥೆಗಳು ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಭೇಟಿ ನೀಡಿದಂತಹ ಸಮಯದಲ್ಲಿ ಕಂಡು ಬರ್ತಾ ಹೋದವು. ಇನ್ನು ಕೂಡ ಹೆರಿಗೆ ವಾರ್ಡ್ನಲ್ಲೂ ಕೂಡ ಅನೇಕ ರೀತಿಯಾದಂತಹ ಅವ್ಯವಸ್ಥೆಗಳು ಕೂಡ ಕಂಡುಬಂದವು. ಇನ್ನು ಸಾಲು ಸಾಲು ದೂರುಗಳು ಕೂಡ ನ್ಯಾಯಮೂರ್ತಿಯವರ ಬಳಿಗೆ ಹರಿದು ಬಂದವು. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡುವುದಕ್ಕೆ ಹಣವನ್ನು ತೆಗೆದುಕೊಳ್ತಾರೆ, ಹಾಗೆಯೇ ಹೊರಗಡೆ ಮಕ್ಕಳ ಕೈಯಿಂದ ಔಷಧಿಯನ್ನು ತರಿಸ್ತಾರೆ, ಹಾಗೆಯೇ ಔಷಧಿಯ ಚೀಟಿಯನ್ನು ಹೊರಗಡೆಯ ಮೆಡಿಕಲ್ಗಳಿಗೆ ಬರೆದು ಕೊಡ್ತಾರೆ ಎನ್ನುವಂಥ ಒಂದು ವಿಚಾರವನ್ನು ಕೂಡ ಲೋಕಾಯುಕ್ತ ಅಧಿಕಾರಿಗಳ ಎದುರು ರೋಗಿಗಳು ಬಿಚ್ಚಿಡ್ತಾ ಹೋದರು. ಇನ್ನು ಲೋಕಾಯುಕ್ತ ಅಧಿಕಾರಿಗಳು ಭೇಟಿಯನ್ನು ಕೊಟ್ಟಂತಹ ಸಮಯದಲ್ಲೂ ಕೂಡ ಆಸ್ಪತ್ರೆಯಲ್ಲಿ 5 ಜನ ವೈದ್ಯರು ಇರಬೇಕಾಗಿತ್ತು. ಆ ಸಮಯದಲ್ಲಿ ಕೇವಲ ಒಬ್ಬರು ವೈದ್ಯರು ಮಾತ್ರ ಆಸ್ಪತ್ರೆಯಲ್ಲಿ ಹಾಜರಿದ್ದರು. ಇನ್ನು ಸಾಮಾನ್ಯವಾಗಿ ಆಸ್ಪತ್ರೆಯಲ್ಲಿ ಇರಬೇಕಾದಂತಹ ಮೂಲಭೂತ ಸೌಕರ್ಯಗಳು ಅಂತ ಏನು ಹೇಳ್ತೀವಿ, ಸಾಮಾನ್ಯವಾಗಿ ಶೌಚಾಲಯ ಆಗಿರಬಹುದು, ಬೆಡ್ ಆಗಿರ್ಬೋದು, ಹಾಗೆ ಆಸ್ಪತ್ರೆಯಲ್ಲಿ ವೈದ್ಯರು ಬಳಸಬೇಕಾದಂತಹ ಗ್ಲೌಸ್ಗಳಾಗಿರ್ಬೋದು, ಏಪ್ರಾನ್ಗಳಾಗಿರ್ಬೋದು, ಇವೆಲ್ಲವೂ ಕೂಡ ಅತ್ಯಂತ ಕಡಿಮೆಯಾಗಿದ್ವು. ಹಾಗೆ ಇರುವಂಥವು ಕೂಡ ಸರಿಯಾದ ವ್ಯವಸ್ಥೆಯಲ್ಲಿ ಇರಲಿಲ್ಲ. ಇನ್ನು ಪಾಚಿ ಕಟ್ಟಿದಂತಹ ಗೋಡೆ, ಅಲ್ಲಲ್ಲಿ ನೀರು ಸೋರುವುದು, ಈ ರೀತಿ ಹಲವಾರು ಸಮಸ್ಯೆಗಳು ಈ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಕಂಡು ಬರ್ತಾ ಹೋದವು. ಈ ಬಗ್ಗೆ ಹಲವಾರು ದೂರುಗಳು ಕೂಡ ನ್ಯಾಯಮೂರ್ತಿಯವರಿಗೆ ಬರ್ತಾ ಹೋದವು. ಈ ಬಗ್ಗೆ ಇದೇ ಕಾರಣಕ್ಕೋಸ್ಕರನೇ ಕೂಡ ಇವತ್ತು ಬೆಳಿಗ್ಗೆ 10 ಗಂಟೆಯ ಸುಮಾರಿಗೆ ಲೋಕಾಯುಕ್ತ ಅಧಿಕಾರಿಗಳು ದಿಢೀರ್ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸಿರುವಂಥದ್ದು. ಈ ಬಗ್ಗೆ ದೂರನ್ನು ಕೂಡ ದಾಖಲು ಮಾಡಿಕೊಂಡು ಈ ಬಗ್ಗೆ ತನಿಖೆಯನ್ನು ಕೂಡ ನಡೆಸೋದಾಗಿ ಲೋಕಾಯುಕ್ತ ನ್ಯಾಯಮೂರ್ತಿಗಳು ಕೂಡ ಈ ಬಗ್ಗೆ ಹೇಳಿದ್ದಾರೆ. ಹಾಗೆಯೇ ಈ ಆಸ್ಪತ್ರೆಯ ಬಗ್ಗೆ ತನಿಖೆ ಆಗಬೇಕಾಗಿರುವುದು ಕೂಡ ಖಡಾಖಂಡಿತವಾಗಿದೆ. ಯಾಕಂತ ಹೇಳಿದರೆ ಸಾಮಾನ್ಯವಾಗಿ ಹೊರಭಾಗದಿಂದ ಬರುವಂತಹ ರೋಗಿಗಳು, ಅದರಲ್ಲೂ ಕೂಡ ಸಾಮಾನ್ಯ ವರ್ಗದ ಜನರು ಸರ್ಕಾರಿ ಆಸ್ಪತ್ರೆಗೆ ಖಡಾಖಂಡಿತವಾಗಿ ಬಂದೇ ಬರ್ತಾರೆ. ಆ ಸಮಯದಲ್ಲಿ ಅವರಿಗೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳಾಗಿರಬಹುದು, ಇನ್ನಿತರ ಮೂಲಭೂತ ಸೌಕರ್ಯಗಳಾಗಿರ್ಬೋದು, ಹಾಗೆಯೇ ಚಿಕಿತ್ಸೆ ಆಗಿರ್ಬೋದು, ಯಾವುದು ಕೂಡ ಸರಿಯಾದ ರೀತಿಯಲ್ಲಿ ದಕ್ಕದೇ ಇರುವಂತಹ ಸಮಯದಲ್ಲಿ ಪ್ರಾಣಕ್ಕೆ ಕುತ್ತು ಬರುವಂತಹ ಸನ್ನಿವೇಶಗಳನ್ನು ಎದುರಿಸಲೇಬೇಕಾಗುತ್ತೆ. ಸದ್ಯ ದೂರನ್ನು ದಾಖಲು ಮಾಡಿಕೊಂಡಿರುವಂತಹ ಲೋಕಾಯುಕ್ತ ಅಧಿಕಾರಿಗಳು ಈ ಬಗ್ಗೆ ತನಿಖೆಯನ್ನು ನಡೆಸ್ತಾರೆ. ಇನ್ನು ಈ ಆಸ್ಪತ್ರೆಯ ಪರಿಸ್ಥಿತಿ ಸರಿ ಹೋಗದೇ ಇದ್ದರೆ ಇದೇ ರೀತಿಯಾದಂತಹ ಕಷ್ಟಗಳನ್ನು ರೋಗಿಗಳು ದಿನನಿತ್ಯಲೂ ಪಡಬೇಕಾದಂತಹ ಪರಿಸ್ಥಿತಿ ಎದುರಾಗ್ತಾ ಹೋಗುತ್ತೆ. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆಗೆ ಶರತ್, ಅಶ್ವವೇಗ ನ್ಯೂಸ್, ಬೆಂಗಳೂರು. Ashwavega English News. Coming soon. Your channel, your voice, your trust.